ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿದ್ದಾಗ ನಾನಾಜಿ ದೇಶಮುಖ್ ಅವರು ವಿಭಾಗದ ಮುಖ್ಯಸ್ಥರಾಗಿರ್ತಾರೆ. ಒಂದು ದಿನ ನಾನಾಜಿ ದೇಶಮುಖ್ ಅವರು ವಾಜಪೇಯಿ ಅವರ ಪಾದವನ್ನು ಗಮನಿಸಿದಾಗ ವಾಜಪೇಯಿ ಅವರ ಕಾಲಲ್ಲಿ ಚಪ್ಪಲಿ ಇರಲ್ಲ. ಇದು ಗಮನಿಸಿದ ನಾನಾಜಿ ದೇಶಮುಖ್ ಅವರು ವಾಜಪೇಯಿ ಅವರಿಗೆ ₹2 ಕೊಡ್ತಾರೆ ಚಪ್ಪಲಿ ಖರೀದಿ ಮಾಡಕ್ಕೆ. ಇದಾದ ನಂತರ 2 ತಿಂಗಳ ನಂತರ ಮತ್ತೆ ಪರಸ್ಪರ ಭೇಟಿ ಆಗ್ತಾರೆ. ಮತ್ತೆ ಅವಾಗ ನಾನಾಜಿ ದೇಶಮುಖ್ ಅವರು ವಾಜಪೇಯಿ ಅವರ ಪಾದವನ್ನು ಗಮನಿಸಿದಾಗ ಅವಾಗೂ ಚಪ್ಪಲಿ ಇರಲ್ಲ. ನಾನಾಜಿ ದೇಶಮುಖ್ ಅವರು ಕೇಳೇ ಬಿಡ್ತಾರೆ ವಾಜಪೇಯಿ ಅವರಿಗೆ, ವಾಜಪೇಯಿಜಿ ಯಾಕೆ ನೀವು ಚಪ್ಪಲಿ ಖರೀದಿ ಮಾಡಿಲ್ಲ, 2 ತಿಂಗಳ ಹಿಂದೆನೆ ನಿಮ್ಗೆ ದುಡ್ಡು ಕೊಟ್ಟಿದೆ ಅಂತ ಹೇಳ್ತಾರೆ. ಅವಾಗ ವಾಜಪೇಯಿ ಅವರು ಹೇಳ್ತಾರ, ಸ್ವಾಮಿ ಗುರುದೇವ ಅಂತ ನಗ್ನಗ್ತಾ ತಮ್ಮ ಹೊಟ್ಟೆ ಮೇಲೆ ಕೈ ಆಡಿಸ್ತಾ, ಕಾಲಿನ ಆರೈಕೆಗಿಂತ ಹೊಟ್ಟೆ ಆರೈಕೆಗೆ ಮುಖ್ಯ ನೋಡಿ. ನೀವು ₹2 ಕೊಟ್ಟಾಗ ನಾನು 3 ದಿನಗಳಿಂದ ಊಟ ಮಾಡಿರಲಿಲ್ಲ, ತುಂಬಾ ಹೊಟ್ಟೆ ಹಸಿದಿತ್ತು. ಅದಕ್ಕೆ ನೀವು ಯಾವಾಗ ₹2 ಕೊಟ್ರಿ ಅವತ್ತು ಹೊಟ್ಟೆ ತುಂಬಾ ಊಟ ಮಾಡಿದೆ ಅಂತ ಹೇಳ್ತಾರೆ. ಇದನ್ನು ಕೇಳಿದ ನಾನಾಜಿ ದೇಶಮುಖ್ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ. ಇದರಿಂದ ಅರ್ಥ ಆಗುತ್ತೆ ಅವಾಗಿನ ದಿನಗಳು ಎಷ್ಟೊಂದು ಕಷ್ಟಕರ ಆಗಿದ್ದು, ಆಗಿನ ಸ್ವಯಂ ಸೇವಕರು ಎಷ್ಟೊಂದು ತ್ಯಾಗಮಯ ಆಗಿದ್ರು, ತ್ಯಾಗ ಮಾಡಿದ್ರು. ಅವರ ತ್ಯಾಗದಿಂದ, ಅವರ ತ್ಯಾಗದ ಪರಿಶ್ರಮದಿಂದ ಇವತ್ತು ಸಂಘ ಮತ್ತು ಬಿಜೆಪಿ ಈ ಮಟ್ಟ ತಲುಪಿದೆ. ಯಾಕೆಂದ್ರೆ ಇವತ್ತು ನಾನೇ ಬಿಜೆಪಿ, ನನ್ನಿಂದನೇ ಬಿಜೆಪಿ ಅಂದ ಗರ್ವದಿಂದ, ಅಹಂಕಾರದಿಂದ ಮೆರೀತಾರಲ್ಲ, ಅಂತವರಿಗೆ ಈ ಇನ್ಫಾರ್ಮೇಶನ್ ಹೇಳಿ. ಧನ್ಯವಾದ.